ಯಾವ ಏರಿಯಾ ಇದು? ಇದು ಆರ್ ಟಿ ನಗರ್. ಇದು ಆರ್.ಟಿ. ನಗರ, ಮೈಸೂರು. ಹೌದು. ಸರಸ್ವತಿಪುರಂ ಇಂದ ಸ್ವಲ್ಪ ಈ ಕಡೆ ಬರೋದು. ಒಂದು 5-6 ಕಿಲೋಮೀಟರ್ ಒಂದು 4-5 ಕಿಲೋಮೀಟರ್, 5-6 ಕಿಲೋಮೀಟರ್ ಈ ಕಡೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಹೌದು. ರಿವರ್ಸ್ ಕ್ಯಾಮರಾ ನೋಡ್ತಿರ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ ಕರೆಕ್ಟ್. ಡ್ಯಾಶ್ ಕ್ಯಾಮರಾ ಕೂಡ ಅವಾಗ ಇನ್ನು ಏನು ಅಷ್ಟೊಂದು ಇರ್ಲಿಲ್ಲಲ್ಲ, ಒಂದು ಏನು ಇರ್ಲಿಲ್ಲ. ಈಗೆಲ್ಲ ಪಿಟಪ್ ಎಲ್ಲ ಮಾಡಿ. ಹೌದು ಹೌದು. ಎಕ್ಸ್ಟ್ರಾ ಪಿಟಪ್ ಇದೆ. ಹೌದು, ಎಕ್ಸ್ಟ್ರಾ ಫಿಟ್ಟಿಂಗ್, ಸ್ಟೇರಿಂಗ್ ಕವರ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ. ಹೌದು ಹೌದು ಹೌದು. ಇದಾಯ್ತು. ನಾನು ಇಲ್ಲೇ ಹಾಕ್ಸೋಣ ಅನ್ಕೊಂಡೆ, ಇಲ್ಲೆಲ್ಲ ಯಾಕೋ ತುಂಬಾ ಕಾಸ್ಟ್ಲಿ ಆಯ್ತು. ಅದಕ್ಕೆ ನಾನು ಬೆಂಗಳೂರು ತಗೊಂಡೋಗ್ಬಿಟ್ಟು ಅದಕ್ಕೆ ಹಾಕ್ಸ್ಕೊಂಡೋದಕ್ಕೆ ಮುಂದಿನ ದಿನ ಹಾಕ್ಸ್ಕೊಂಡು ಸಂಜೆ ತಗೋಬೋದಿದೆ. ಎಸ್, ಇದ್ರಲ್ಲ ಕಾರ್ಪೊರೇಷನ್ ಹತ್ರ. ಇಲ್ಲ, ಜೆ.ಸಿ. ರೋಡ್. ಜೆ.ಸಿ. ರೋಡ್. ಕಾರ್ ಫಿಟ್ಟಿಂಗ್ ಎಲ್ಲ ನೀವು ಹಾಕ್ಸ್ಬೇಕು, ಜೆ.ಸಿ. ರೋಡ್ ಹೋಗ್ಬೇಕು. ಒಳ್ಳೆ ಕಾಂಬೋ ಆಫರ್ ಸಿಗುತ್ತೆ. ಹೌದೌದು ಕರೆಕ್ಟ್. ಅಲ್ಲೆಲ್ಲ ನೋಡ್ಕೊಂಡು ಹಾಕ್ಬೇಕು. ಕರೆಕ್ಟ್. ಅಲ್ಲೂ ಯಾಮರ್ಸರು ಇರ್ತಾರೆ, ಇರ್ತಾರೆ ಎಲ್ಲ. ಪ್ಲಸ್ ಅಂದ ಮೈನಸ್ ಇದೇ ಇರುತ್ತೆ. ನಾವು ಅದರಲ್ಲಿ ನೋಡ್ಕೊಂಡು ಇದು ಮಾಡ್ಬೇಕು. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಒಳ್ಳೆ ಕಮ್ಮಿ ಅಮೌಂಟ್ ಅಲ್ಲಿ ಆಯ್ತು ನನಗೆ ಅಷ್ಟೇ. ಅದೊಂದು. ಹೌದು, ಇದೊಂದು ಕೂಲ್ ಏರಿಯಾ ಮೈಸೂರು ಬಂದಾಗ. ಹೌದು, ಮೈಸೂರು ಅಂದ್ರೆ ಒಂಥರ ಕೂಲ್ ಏರಿಯಾ. ಹೌದು. ಬಟ್ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಅದು ಬರ್ತಾ ಬರ್ತಾ ಬರ್ತಾ. ಹೌದು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಇವಾಗೆಲ್ಲ. ಹೌದು. ಈ ಬೆಂಗಳೂರಲ್ಲೇ ಒಂದ್ ಏರಿಯಾದಲ್ಲಿ ಇದ್ದಂಗೆನೆ ಒಂದ್ ಏರಿಯಾ ಅವರಲ್ಲಿ. ಸೊ ವಿಜಯನಗರದಲ್ಲಿ ಇದ್ರೆ ಮಾರತಳಿಲೇ ಬೇರೆ. ಹೌದು. ವೈಟ್ ಫೀಲ್ಡ್ ಅಲ್ಲೇ ಬೇರೆ. ಡಿಪೆಂಡ್. ನಮ್ಮ ವಾರಕ್ಕೆ ಒಂದ್ಸಲ ಬರ್ತೀನ, ಒಂದ್ ಸ್ವಲ್ಪ ಮೈಸೂರು ಬಂದ್ರೆ ಏನೋ ಒಂಥರ ನೆಮ್ಮದಿ. ಹೌದು. ಟ್ರೈನ್ ಮೈಸೂರು ಬಾರ್ಡರ್ ರೀಚ್ ಆಗ್ತಿದ್ದಂಗೆ ಒಂಥರ ಖುಷಿ ಆಗುತ್ತೆ. ನಾನು ಊರಿಗೆ ಹೋಗ್ಬೇಕಾದ್ರೆ ಹೆಂಗೆ ಬಾರ್ಡರ್ ಬಂದಾಗ ಹೆಂಗ್ ಖುಷಿ ಆಗೋದು ಆತರ. ಚಾಮುಂಡಿ ಬೆಟ್ಟ ಈ ಕಡೆನೆ ಕಾಣಿಸುತ್ತೆ. ಈ ಕಡೆ ಕಾಣಿಸುತ್ತೆ ಬೆಟ್ಟ ಕಾಣಿಸುತ್ತೆ. ಈಗ ರಶ್ ಇರುತ್ತೆ, ಸಂಡೇ ಅಲ್ಲ, ಸಂಡೇ ದಿನ ರಶ್. ನೀವು ಹೇಳ್ತಾನೆ ಇದ್ದೀರಾ, ನನ್ಗೆ ಬೇಗ ಬರಕ್ ಆಗ್ತದೆ. ಬೆಳಗ್ಗೆ ಬೇಗ ಬಂದ್ರೆ ಹೋಗ್ಬೋದು, ಒಂದಿನ ಇಲ್ಲೇ ಸ್ಟೇ ಆಗಿರ್ಬೇಕಾದ್ರೆ ಹೋಗೋಣ ಬೆಳಗ್ಗೆ. ಅದು ಮಾರತಳಿಯಿಂದ ಬರೋದಲ್ವಾ, ಈ ಸ್ವಲ್ಪ ನನಗೆ ಮಾರತಳಿ ಟು ಮೆಜೆಸ್ಟಿಕ್ ಇಲ್ಲಿ 5 hours ಒಂದ್ ಸೈಡ್ ಜರ್ನಿ ಆಗತ್ತೆ. ಹೌದು. ಹೀಗಾಗಿ ಸ್ವಲ್ಪ ಪ್ರಯತ್ನ, ಇಷ್ಟೊಂದ್ಸರಿ ಪ್ರಯತ್ನ ಮಾಡಿದ್ರಿ, ಬಟ್ ಇವತ್ತು ಆಗ್ಲೇ ಇಲ್ಲ ನೋಡಿ. ಬಟ್ ಏನು ಮಾಡಕ್ಕಾಗಲ್ಲ, ಡಿಲೇ ಅಲ್ಲ ಟ್ರೈನ್ಸ್ ಎಲ್ಲ. ಅಷ್ಟೇ ಖಂಡಿತ ಬರ್ತೀನಿ. ವ್ಯೂ ತೋರಿಸಿರ್ಬೋದು ನೋಡಿ, ವ್ಯೂ ಅಲ್ಲಿ ಚೆನ್ನಾಗಿದೆ, ಒಳ್ಳೆ ಇದೆ. ವ್ಯೂ ಚೆನ್ನಾಗಿದೆ, ಒಳ್ಳೆ ಇದೆ. ಮೊನ್ನೆ ಸ್ವಲ್ಪ ಜಿಡಿ ಮಳೆ ಬಂತು ಬೆಂಗಳೂರಲ್ಲೂ ಮಳೆ. ಸೈಕ್ಲೋನ್ ಇರೋದ್ರಿಂದ. ಹೌದು. ಬಟ್ ಹೆವಿ ಚಳಿ ಇದೆ. ಬಿಸಿಲಿದ್ರೆ ಒಂಥರ ಇರುತ್ತೆ, ಬಿಸಿಲಿಲ್ಲ ಅಂದ್ರೆ. ಹೌದು. ಏನೋ ಇದಾದಂಗೆ ಅನ್ಸ್ಬಿಡುತ್ತೆ. ಬಿಸಿಲು ಇರ್ಬೇಕು. ಹೌದು. ಇದು ರಿಂಗ್ ರೋಡ್. ಇದು ರಿಂಗ್ ರೋಡ್. ಎಸ್, ಮೈಸೂರಿನ ರಿಂಗ್ ರೋಡ್, ಶಂಕರಗೌಡ. ಮೈಸೂರು ಬಳಿ ಒಂದು 5 ವರ್ಷಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು. ಪಕ್ಕ ಇಂಪ್ರೂವ್ಮೆಂಟ್ ಆಗೇ ಆಗತ್ತೆ. ಈಗ ಎಲ್ಲಾ ಕಡೆ ಸಿಗ್ನಲ್ ಹಾಕ್ಬಿಟ್ಟಿದ್ರೆ. ಮುಂಚೆ ಅಷ್ಟೊಂದು ಇರ್ಲಿಲ್ಲ. ಮುಂಚೆ ಇರ್ಲಿಲ್ಲ, ಬಟ್ ಈಗ ಸಿಗ್ನಲ್ ಹಾಕ್ಬಿಟ್ಟಿದ್ರೆ ಒಳ್ಳೇದು. ಒಂಥರ ಸಿಗ್ನಲ್ ಹಾಕಿದ್ರೆ ಹೌದು, ಟ್ರಾಫಿಕ್. ಹೌದು, ಆಕ್ಸಿಡೆಂಟ್ ಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ದಿನ ದಿನ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆನೂ ಜಾಸ್ತಿ. ಆಮೇಲೆ ಇವಾಗ ಮುಂಚೆ ಎಲ್ಲ ಇದು ಮಾಡೋರು, ಒಬ್ಬೊಬ್ರು ಓಡಾಡೋದಕ್ಕೂ ಕೂಡ ಯೂಸ್ ಮಾಡೋದ್ರಿಂದ. ಹೌದು. ಅದು ಓನ್ ವೆಹಿಕಲ್ ಇರ್ಲಿ, ಆ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇರ್ತಾರೆ. ಹೌದು. ನೆಕ್ಸ್ಟ್ ಟೈಮು ಸ್ವಲ್ಪ ಬೇಗನೆ ಬರ್ತೀನಿ. ಬನ್ನಿ ಚಾಮುಂಡಿ ಬೆಟ್ಟಕ್ಕೂ ನನಗೆ ಎಲ್ಲಿಗಾದ್ರೂ ಒಂದು. ಹೌದು. ಸ್ವಲ್ಪ ಬೇರೆ ಕಡೆ ಇದಕ್ಕೆ ಹೋಗೋದ್ರೆ ಅನುಕೂಲ ಇದಾಗತ್ತೆ. ಸೊ ಸೀಟ್ ಕವರು ನೀವೇ ಹಾಕ್ಸಿದ್ದ ಅಥವಾ ಅದನ್ನು? ಇಲ್ಲ, ಎಲ್ಲ ಕಂಪ್ಲೀಟ್ಲಿ ಎಲ್ಲ ಪ್ಯಾಕೇಜ್. ಪ್ಯಾಕೇಜ್ ಅಲ್ಲಿ ಸೆಂಟ್ರಲ್ ಲಾಕಿಂಗ್ ಎಲ್ಲ A to Z. ಒಳ್ಳೆ ಇದಾಯ್ತು ಬಿಡಿ ನಿಮ್ಗೆ. ಅವಾಗ ಆ ರೇಟ್ಗೂ ಒಳ್ಳೆ ಇದಾಯ್ತು, ಪ್ಲಸ್ ಅದು. ಹೌದು.
ಆ ಟೈಮ್ ತಗೊಳ್ಳೋ ಟೈಮ್ GST ಕಮ್ಮಿ ಹಾ ಆಯ್ತು. GST ಕಡಿಮೆ ಆಯ್ತಲ್ಲ, ಅದು ಇನ್ನೂ ಪ್ಲಸ್ ಅದು ಸಣ್ಣ ಎಕ್ಸ್ಟ್ರಾ plus. ಫಿಟ್ಟಿಂಗ್ ಆಲ್ಮೋಸ್ಟ್ ಕಮ್ಮಿಗೆ ಆಯ್ತು. ಆಮೇಲೆ ಹಳೆ ಗಾಡಿ ಸೇಲ್ ಆಗಿದ್ದು ಜಾಸ್ತಿ ಬಂದು ಅದು ಇದು plus. ಹಳೆ ಗಾಡಿನ ಸೇಲ್, ಬಟ್ ಹಳೆ ಗಾಡಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹಳೆ ಗಾಡಿ ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೇನ್ 20 years ಆಗಿತ್ತಲ್ಲ, ಇನ್ನೇನ್ ಮತ್ತೆ FC ಗೆ ಹತ್ರ ಇತ್ತು. ಸುಮ್ಮನೆ ಯಾಕೆ ತಗೊಂಡ್ಬಿಟ್ಟು ಕೊಟ್ಬಿಟ್ಟೆ. ನನ್ ಕೊಡಕ್ ಮನ್ಸಿಲ್ಲ ಆ ಗಾಡಿನ, ಬಟ್ ಕೊಟ್ಟೆ. ಇನ್ನೇನ್ ಮಾಡಕ್ಕಾಗತ್ತೆ, ಇದಕ್ಕೆ ದುಡ್ಡಿಲ್ವಲ್ಲ, ಇದಕ್ಕೆ ಡೌನ್ ಪೇಮೆಂಟ್ ಮಾಡಕ್ಕೆ ಇನ್ನೇನ್ ಮಾಡಕ್ಕಾಗತ್ತೆ. ಆ ಗಾಡಿ ನೋಡ್ಕೊ ಬರ್ಬೇಕು. ಅದು RC ಕಾರ್ಡ್ ಬೇರೆ ಆಗಿರಲಿಲ್ಲ, ತುಂಬಾ ದಿನ ಪೆಂಡಿಂಗ್ ಅಲ್ಲಿ ಇತ್ತು. ಹಾಕಿ ಪಾಪ 3 ತಿಂಗಳಾಗಿತ್ತು, ಮಾಡ್ಕೊಟ್ಟೆ ಅವ್ರಿಗೆ. ಹೌದೌದು, ಅದು ಅನುಕೂಲ ಆಯ್ತು. ಹೌದು, ಆ ಗಾಡಿ ನೋಡಕ್ ಹೋಗ್ಬೇಕು ಅನ್ಸತಿ, ಬರ್ತೀನಿ ಅಂತ ಹೇಳ್ತಿದೀನಿ. ಅವ್ರು ಕಲಿತವ್ರೆ, ನೋಡ್ಬೇಕು, ಅದೊಂದು ವಿಡಿಯೋ ಮಾಡಿ ಹಾಕ್ಬೇಕು. ಹೆಂಗಿದೆ ಹಳೆ ಗಾಡಿ ಹೆಂಗಿದೆ ಅಂತ. ಸೆಂಟಿಮೆಂಟ್ ಅದು ಆಗಲ್ಲ, ಅದು ಕರೆಕ್ಟ್. ಅದೊಂದು ವಿಡಿಯೋ ಅಪ್ಲೋಡ್ ಮಾಡೋದು ಅನ್ಕೊಂಡೆ, ಬಟ್ ಅವ್ರು ಏನಂದ್ರೆ ಸೇಮ್ ಡೇನೆ ತಗೊಂಡೋಗ, ಹಬ್ಬದ ದಿನ ತಗೊಂಡೋಗಿದ್ರು. ದಿನ ತಗೊಂಡು ಕ್ಯಾಶ್ ತಂದ್ಬಿಟ್ಟಿದ್ದಾರೆ, ಅಡ್ವಾನ್ಸ್ ಕೊಟ್ಬಿಡೋದಾಗ ತಗೊಂಡೋಗ್ಬಿಟ್ರು. ಅದು ಕರೆಕ್ಟ್ ನಾ ಇನ್ನೇನ್ ಮಾಡ್ಲಿ ಅದಕ್ಕೆ, ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ. ಕರೆಕ್ಟ್, ಅದೊಂದು ಇದಾಗಿದೆ. ಕೊಟ್ಟು ಕಳಿಸ್ಬಿಟ್ಟೆ ಅವಾಗ್ಲೇ. ಗಾಡಿ ತೋರ್ಸಕ್ಕೆ ಅಂತ ಹೋಗಿದ್ದು, ಹಂಗೆ ಕೊಟ್ಟು ಕಳಿಸ್ಬಿಟ್ಟೆ. ಅದು ಬೆಂಗಳೂರು ಅವ್ರಿಗೆ ಮದ್ದೂರು ಅವ್ರು ತಗೊಂಡ್ರು. ಹಾ, ಒಂದ್ಸರಿ ಮದ್ದೂರ್ಗೆ ಅದೇನ್ ನಿಯರ್ ಈ ಕಡೆ ಬಂದಾಗ ನಿಯರ್ ಇದೆ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ಬೇಕು.